ಬಳಲದೆ ತೂಕ ಇಳಿಸಬಹುದೇ? ಈ ಟಿಪ್ಸ್ ಅನುಸರಿಸಿದರೆ ಸಾಧ್ಯವಿದೆ. ತೂಕ ಇಳಿಸಬೇಕು ಎಂದರೆ ಅರೆ ಹೊಟ್ಟೆ ತಿನ್ನಬೇಕು, ಉಪವಾಸ ಸಾಯಬೇಕೆಂದಿಲ್ಲ. ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಂಡು ಇಳಿಸಿದ ತೂಕದಿಂದ ಶರೀರ ಬೆಂಡಾಗಿ ಬಸವಳಿದು ಹೋಗುತ್ತದೆ, ನಿಶ್ಶಕ್ತಿ ಆವರಿಸುತ್ತದೆ. ನಂತರ ಆಹಾರವನ್ನು ಸಹಜ ಸ್ಥಿತಿಗೆ ತರುತ್ತಿದ್ದಂತೆ ಮತ್ತೆ ತೂಕ ಏರತೊಡಗುತ್ತದೆ. ನಿಗದಿತ ವ್ಯಾಯಾಮಗಳ ಜತೆಯಲ್ಲಿ ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸಿದರೆ ಸಪೂರಕ್ಕೆ ಗಟ್ಟಿಮುಟ್ಟಾದ ದೇಹ ನಿಮ್ಮದಾಗಬಹುದು. ಪ್ರೋಟೀನ್. ನಮ್ಮ ದೇಹದ ಯಾವುದೇ ರಿಪೇರಿ ಕೆಲಸಗಳಿಗೆ ಪ್ರೋಟೀನ್ ಅಗತ್ಯ. ತೂಕ ಇಳಿಸುವುದಕ್ಕಾಗಿ ಮಾಡುತ್ತಿರುವ ವ್ಯಾಯಾಮಗಳಿಂದ ದೇಹ ಸೊರಗಬಾರದು. ಬದಲಿಗೆ ಸ್ನಾಯು ದೃಢವಾಗಬೇಕು ಎಂದರೆ ಸಾಕಷ್ಟು ಪ್ರೋಟೀನ್ ಬೇಕು. ಚಿಕನ್, ಮೀನು, ತೋಫು, ಪನ್ನೀರ್, ಮೊಟ್ಟೆ, ಮೊಳಕೆ ಕಾಳುಗಳು, ಗ್ರೀಕ್ ಯೋಗರ್ಟ್ ಮುಂತಾದವುಗಳನ್ನು ಸೇವಿಸಿ. ಸಂಪೂರ್ಣ ಆಹಾರಗಳು. ಯಾವುದೇ ಆಹಾರಗಳಲ್ಲಿ ಮಾನವನ ಹಸ್ತಕ್ಷೇಪ ಕಡಿಮೆ ಆದಷ್ಟು ಆ ಆಹಾರ ಸೇವನೆಗೆ ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಹೆಚ್ಚು ಸಂಸ್ಕಾರಗೊಂಡಷ್ಟು ಅದರ ಸತ್ವಗಳು ನಶಿಸುತ್ತಾ ಹೋಗುತ್ತದೆ. ರಾಸಾಯನಿಕಗಳು ಸೇರಿದಷ್ಟು ಹಾನಿಯೇ ಹೆಚ್ಚಾಗುತ್ತದೆ. ಹಾಗಾಗಿ ಸೇವಿಸುವ ಆಹಾರಗಳು ಆದಷ್ಟು ತಾಜಾ ಇರಲಿ, ಇಡಿಯಾಗಿರಲಿ. ಅದರ ಹೊಟ್ಟು, ನಾರು ಇಂಥವನ್ನೆಲ್ಲ ತೆಗೆದು ಸತ್ವಹೀನ ಮಾಡುವುದು ಸರಿಯಲ್ಲ. ಹಣ್ಣು, ತರಕಾರಿಗಳು, ಇಡೀ ಧಾನ್ಯಗಳು, ಆರೋಗ್ಯಕರ ಕೊಬ್ಬು, ಲೀನ್ ಪ್ರೋಟೀನ್ಗಳು ಸ್ವಾಸ್ಥ್ಯ ಹೆಚ್ಚಳಕ್ಕೆ ಬೇಕು. ಪ್ರಮಾಣದ ಬಗ್ಗೆ ನಿಗಾ. ಒಂದೇ ಬಾರಿಗೆ ಹೊಟ್ಟೆ ಬಿರಿಯುವಷ್ಟು ತಿನ್ನುವುದು ಸಹ ಚಯಾಪಚಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ತಿನ್ನುವ ಪ್ರಮಾಣವನ್ನು ಕಡಿಮೆ ಮಾಡಿ. ಅಂದರೆ ಅರೆಹೊಟ್ಟೆ ತಿನ್ನಬೇಕೆಂದಲ್ಲ. ಇದರ ಹಿಂದಿನ ಉದ್ದೇಶವೆಂದರೆ ದೇಹಕ್ಕೆ ದೊರೆಯುವ ಶಕ್ತಿಯು ಖರ್ಚಾಗುವ ಶಕ್ತಿಗಿಂತ ಕಡಿಮೆ ಇರಬೇಕು ಎಂಬುದು. ಆಗ ಮಾತ್ರ ದೇಹದಲ್ಲಿ ಜಮೆಯಾಗಿರುವ ಕೊಬ್ಬನ್ನು ಶಕ್ತಿಯಾಗಿ ಪರಿವರ್ತಿಸಿ ಶರೀರ ಬಳಲಲಾರಂಭಿಸುತ್ತದೆ. ಕೊಬ್ಬು ಕರಗಬೇಕೆಂದರೆ ತಿನ್ನುವ ಆಹಾರದ ಪ್ರಮಾಣವನ್ನು ಕೊಂಚ ಕಡಿಮೆ ಮಾಡುವುದು ಅಗತ್ಯ. ಸಕ್ಕರೆ ಕಡಿಮೆ ಇರಲಿ. ನೈಸರ್ಗಿಕ ಸಕ್ಕರೆಯನ್ನು ಸೇವಿಸುವುದು, ಅಂದರೆ ಸಿಹಿಯಾದ ಹಣ್ಣುಗಳು, ಅಂಜೂರ, ಖರ್ಜೂರಗಳನ್ನು ಸೇವಿಸುವುದು ಸಮಸ್ಯೆ ತರುವುದಿಲ್ಲ. ಬದಲಿಗೆ ಸಕ್ಕರೆ ಭರಿತ ಸೋಡಾ, ಚಹಾ, ಕಾಫಿ, ಜಿಲೇಬಿ, ಪಾಯಸದಂತಹ ಯಾವುದೇ ಸಿಹಿ ತಿಂಡಿಗಳು ತೂಕ ಹೆಚ್ಚಿಸಬಲ್ಲವು. ತೂಕ ಇಳಿಸುವ ಪ್ರಕ್ರಿಯೆಗೆ ತೊಡಕನ್ನಂತೂ ಖಂಡಿತವಾಗಿ ಉಂಟು ಮಾಡಬಲ್ಲವು. ಹಾಗಾಗಿ ಸಕ್ಕರೆ ಸೇವನೆಯನ್ನು ನಿರ್ದಯವಾಗಿ ಕಡಿಮೆ ಮಾಡಿ. ಚೆನ್ನಾಗಿ ನೀರು ಬೇಕು. ದೇಹಕ್ಕೆ ತನ್ನ ಕೆಲಸವನ್ನು ಸುಗಮವಾಗಿ ಮಾಡುವುದಕ್ಕೆ ನೀರು ಬೇಕೇ ಬೇಕು. ದಿನಕ್ಕೆ 6ರಿಂದ 10 ಗ್ಲಾಸ್ ನೀರು ಕಡ್ಡಾಯವಾಗಿ ಬೇಕು. ಹೆಚ್ಚು ವ್ಯಾಯಾಮ ಮಾಡಿದಂತೆ, ಬಿಸಿಲು ಹೆಚ್ಚಾದಂತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗಬಹುದು.